ಹಾಯ್ ಎಲ್ರಿಗೂ. ನನ್ನ ಫ್ರೆಂಡ್ ಮದುವೆ ಆಗಿ 3-4 ದಿನ ಆದರೂ ಕೂಡ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಂಗೆ ತುಂಬ ಹುಷಾರಿರಲಿಲ್ಲ. ಅದಕ್ಕೆ ನಾವೆಲ್ಲ ಫ್ರೆಂಡ್ಸ್ ಸೇರಿ ಒಂದು ವಾರಕ್ಕಾಗಷ್ಟು ಬಟ್ಟೆ ತುಂಬಿಕೊಂಡು ಬೆಂಗಳೂರಿಂದ 4:45ಗೆ ಊರು ಬಿಟ್ಟು ಒಂದು 4 ಕಡೆ ಅಲ್ಲಿ ಇಲ್ಲಿ ತಿಂಡಿಗೆ ಕಾಫಿಗೆ ಅಂಥೇಳಿ ಸ್ಟಾಪ್ ಕೊಟ್ಟು ಅಂತೂ ಇಂತೂ ಒಂದು 12:30 ಹಾಗೆ ಸಾಗರದ ಮಂಚಾಲೆಯನ್ನು ತಲುಪಿದ್ವಿ. ಮಂಚಾಲೆ ತಲುಪ್ತಿದ್ದಂಗೆ ನಮಗಿಂತ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ದಂಥ ನಮ್ಮ ಸಾಗರದ ಫ್ರೆಂಡ್ಗಳು 2 ಅವರ್ ಆದರೂ ಬಂದಿರಲಿಲ್ಲ. ಅವ್ರಿಗೋಸ್ಕರ ಕಾಯ್ಕೊಂಡು ಅವ್ರು ಬಂದಮೇಲೆ ಊಟ ಎಲ್ಲ ಮುಗಿಸಿ ಅದಾದಮೇಲೆ ಒಂದು ಕಡೆ ಗಂಡನ ಮನೆಗೆ ಕೊಡಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ತುಂಬಿದ್ದು ಆಯಿತು. ಅವ್ರು ತುಂಬ್ತಿದ್ರು, ನಾವು ಕುತ್ಕೊಂಡು ನೋಡ್ತಿದ್ವಿ ಅಷ್ಟೇ. ಇನ್ನೊಂದು ಕಡೆ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಒಂದು ಪಾತ್ರೆನೂ ಎತ್ತಿಡದೇ ಇದ್ದಂಥ ಈ ಮಹಾಪುರುಷ ಅಲ್ಲೋಗಿ ಬೆಲ್ಲ ತೆಗೆದು ಡಬ್ಬಕ್ಕೆ ತುಂಬಿ ದೊಡ್ಡದಾಗಿ ನಾನು ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಂಡಿದ್ದು ಆಯಿತು. ನೈಟಿನ ಊಟ ಮುಗಿಸಿ ನಾಳೆ ಹಳದಿಗೆ ಏನೋ ದೊಡ್ಡದಾಗಿ ನಾವೆಲ್ಲ ಈವೆಂಟ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅನ್ನೋ ಕೂತ್ಕೊಂಡು ಒಂದಷ್ಟು ಚರ್ಚೆಗಳನ್ನು ಮಾಡಿ ನೀಟಾಗೆ ಇವರಿಬ್ಬರು ಸೇರ್ಕೊಂಡು ಡೆಕೋರೇಷನ್ ಮಾಡ್ತಿದ್ರು. ನಾವೆಲ್ಲ ನೇಲ್ ಪೇಂಟ್ ಹಚ್ಕೊತಾ ಇದ್ವಿ. ಇವತ್ತಿಗಿಷ್ಟೇ ನಾವು ಲಾಸ್ಟ್ ನೈಟೇ ಎಲ್ಲ ಡೆಕೋರೇಷನ್ ಮಾಡಿದ್ರಿಂದ ಬೆಳಗ್ಗೆ ನಮಗೇನು ಕೆಲಸ ಇರಲಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಒಂದಷ್ಟು ಫೋಟೋ ಸೆಷನನ್ನು ಕೂಡ ಮುಗಿಸಿದ್ವಿ. ಫೋಟೋ ಸೆಷನ್ ಆಗ್ತಾ ಇದ್ದಂತೆ ಸ್ವಲ್ಪ ಕುರ್ಕುಲ್ ತಿಂಡಿ ಕೂಡ ತಿಂದ್ವಿ. ಒಂದು ಕಡೆ ನಮ್ಮ ಫೋಟೋಗ್ರಾಫರ್ ಮುಸ್ತಫಾ ವಿಡಿಯೋ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿದ್ದರೆ, ನಮ್ಮ ಮದುವೆ ಗಂಡು ನನ್ನ ಕಾಲು ಎಳೆಯೋದ್ರಲ್ಲಿ ಬ್ಯುಸಿ ಆಗಿದ್ರು. ಮತ್ತೊಂದು ಕಡೆ ನಮ್ಮ ಮದುವೆ ಹೆಣ್ಣು ಫುಲ್ಲು ಪೋಸ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ಲು. ಇನ್ನೊಂದು ಕಡೆ ಈ ಶರದಿ ಅವಳ ಕೈಲಿದ್ದಂತಹ ಅವಳು ವಾಚಲ್ಲಿ ಏನೋ ಸಂಶೋಧನೆ ಬೇರೆ ಮಾಡ್ತಾ ಇದ್ಲು. ಏನು ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗಲಿಲ್ಲ. ಅವಳಿಗೆ ಏನಾಗಬೇಕಿತ್ತು ಅದು ಕೊನೆಗೂ ಆಗಲಿಲ್ಲ. ಆ ಸೆಟ್ಟಿಂಗು ಅದು ಬೇರೆ ಪ್ರಶ್ನೆ. ಮತ್ತು ಇನ್ನೊಂದು ಕಡೆ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿತ್ತು. ದೊಡ್ಡವ್ರನ್ನೆಲ್ಲ ಕರೆಸಿ ಹಳದಿ ಕೂಡ ಹಚ್ಚಾಯಿತು. ಇಲ್ಲಿ ನಾವುಗಳು ಅಂಕಲ್ ಆಂಟಿ ಅಂತ ಕರಿತೀವಲ್ಲ, ಅದೇ ರೀತಿ ಇಲ್ಲಿ ಅತ್ತೆ ಮಾವ ಅಂತ ಕರಿತಿದ್ವಿ. ಅತ್ತೆ ಮಾವನ್ನ ಕರೆಸಿ ಹಳದಿ ಕೂಡ ಹಚ್ಚಿದ್ದಾಯಿತು. ಹಳದಿ ಹಚ್ಚಿಸ್ತಾ ಇದ್ದಂಗೆ ಸಖತ್ತಾಗಿರೋ ಊಟ ಕೂಡ ಬಂತು. ಊಟ ಕೂಡ ಎಲ್ಲ ಮಾಡಾಯಿತು. ನನಗೆ ಇವ್ರ ಕಡೆ ಊಟದಲ್ಲಿ ಹೇಗೆ ತಂಬುಳಿ ಸಾಂಬಾರು ಸಾರು ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ಹೇಳಕ್ಕೆ ಬರಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಬಿಳಿ ಸಾರು, ಹಸಿರು ಸಾರು, ಕೆಂಪು ಸಾರು ಅಂತೆಲ್ಲ ಕರೀತಾ ಇದ್ದೆ. ಆವತ್ತಿನ ಸಂಜೆನೇ ನಾವು ಮೆಹಂದಿ ಫಂಕ್ಷನ್ ಕೂಡ ಮಾಡಿದ್ವಿ. ಮೆಹಂದಿ ಫಂಕ್ಷನ್ಗೆ ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ಡೆಕೋರೇಷನ್ ಮುಗಿತಾ ಇದ್ದಂತೆ ಒಂದು 5-6 ಗಂಟೆ ಟೈಮ್ ಕೂತ್ಕೊಂಡು ನಮ್ಮ ಹುಡುಗಿ ಕೂಡ ಮೆಹಂದಿ ಹಾಕಿಸ್ಕೊಂಡಿದ್ಲು. ಅವಳ ಜೊತೆಗೇ ನಾವೇನು ಫ್ರೆಂಡ್ಸ್ ಇದ್ವಿ, ನಾವೆಲ್ಲ ಕೂಡ ಮೆಹಂದಿ ಹಾಕಿಸ್ಕೊಂಡು ಮುಗ್ದಿತ್ತು. ಈ ಮೆಹಂದಿ ಹಾಕಿಸ್ಕೊಂಡು ಕೂತು ಅವಳಿಗೆ ಬೇಜಾರಾಗಿರುತ್ತಲ್ಲ ಅಂಥೇಳಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಿದ್ವಿ. ಅವತ್ತಿಗೆ ಈ ದಿನದ ಇಡೀ ಫಂಕ್ಷನ್ ಏನಿತ್ತು ಅದನ್ನೆಲ್ಲ ಮುಗಿಸಿದ್ದು ಆಯಿತು. ನೆಕ್ಸ್ಟ್ ಡೇ ಗಣೇಶ ಹೋಮ, ನಾಂದಿ ಮತ್ತು ಸಂಜೆಗೆ ಉದುಕ್ ಶಾಂತಿ ಎಲ್ಲ ಮುಗಿತಾ ಇದ್ದಂತೆ ನಾವೆಲ್ಲ ಚೌಟ್ರಿಗೆ ಹೋದ್ವಿ. ನೆಕ್ಸ್ಟ್ ಡೇ ಮದುವೆ ಇದ್ದಿದ್ದರಿಂದ ಬೇಗ ಹೇಳಬೇಕಿತ್ತು, ಅದಕ್ಕೆ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಅಂತೂ ಇಂತೂ ಅಷ್ಟು ದಿನದಿಂದ ಕಾಯ್ತಾ ಇದ್ದಂತಹ ಮದುವೆ ದಿನ ಬಂದೇ ಬಿಡ್ತು. ಇವತ್ತಿನ ದಿನಕ್ಕೋಸ್ಕರ ನಾವು ತುಂಬಾ ಪ್ರಿಪೇರ್ ಕೂಡ ಆಗಿದ್ವಿ. ಒಂದು ಕಡೆ ನಮ್ಮ ಮೇಕಪ್ ನಡೀತಾ ಇತ್ತು, ಮತ್ತೊಂದು ಕಡೆ ಹುಡುಗಿಗೂ ಮೇಕಪ್ ಆಯಿತು. ಹುಡುಗಿ ಮೇಕಪ್ ಆಗ್ತಾ ಇದ್ದಂತೆ ಒಂದಷ್ಟು ಫೋಟೋಶೂಟ್ಗಳು ಕೂಡ ಮಾಡಿದ್ದಾಯಿತು. ಫೋಟೋಶೂಟ್ ಆಯಿತು, ಧಾರೆನೂ ಆಯಿತು. ಧಾರೆ ಆದಮೇಲೆ ಇವ್ರ ಕಡೆ ಲಾಜಹೋಮ ಅಂತ ಮಾಡಿಸ್ತಾರೆ. ಲಾಜಹೋಮ ಕೂಡ ಮುಗೀತು. ಲಾಜಹೋಮ ಮುಗಿತಾ ಇದ್ದಂತೆ ಹುಡುಗನ ಮನೆಗೆ ಹುಡುಗಿ ಮನೆಯವರು ಮತ್ತು ನಾವು ಎಲ್ಲ ಹೋಗಿದ್ದಾಯಿತು. ಅಲ್ಲಿ ಏನೇನು ಶಾಸ್ತ್ರ ಮಾಡಬೇಕಿತ್ತು ಅದನ್ನೆಲ್ಲ ಮುಗಿಸಿದ್ದು ಆಯಿತು. ಅದಾದಮೇಲೆ ಹುಡುಗನ ಮನೆಯವ್ರಿಗೆ ತಗೊಳ್ಳಿ, ಇವ್ರು ನಿಮ್ಮ ಮಗಳು ಅಂತೇಳಿ ಒಪ್ಪಿಸಿ ಬಂದಿದ್ದು ಆಯಿತು. ನೆಕ್ಸ್ಟ್ ಡೇ ಹುಡುಗನ ಮನೆಯಲ್ಲಿ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ನಿಗೆ ಅಂತ ನಾವು ನಮ್ಮ ಫ್ರೆಂಡ್ ಮನೆಯಿಂದ ಹೊರಟ್ವಿ. ನಮ್ಮ ಫ್ರೆಂಡ್ ಮನೆ ತುಂಬಾ ಚೆನ್ನಾಗಿತ್ತು. ಒಂದು 100-150 ವರ್ಷದ ಹಳೆ ಮನೆ ಇದು. ಆ ಮನೆಯಲ್ಲಿ ನೈಟೆಲ್ಲ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ರೆಡಿಯಾಗಿ ನಾವು ಹುಡುಗನ ಮನೆ ರಿಸೆಪ್ಷನ್ಗೆ ಹೊರಟ್ವಿ. ಹುಡುಗನ ಮನೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ತಾಯಿ ಸಿಗಂದೂರು ಚೌಡೇಶ್ವರಿಯ ದರ್ಶನ ಮಾಡೋಕ್ಕೆ. ತಾಯಿ ಸಿಗಂದೂರು ಚೌಡೇಶ್ವರಿಯ ದರ್ಶನ ಕೂಡ ಆಯಿತು. ಲಾಸ್ಟ್ ಲಾಂಚ್ನಲ್ಲಿ ನಾವು ರಿಟರ್ನ್ ಬಂದ್ವಿ. ಬರ್ತಾ ಇದ್ದಂತೆ ಒಂದು 8 ಗಂಟೆ ಆಗಿತ್ತು. ಆ ಟೈಮಲ್ಲಿ ನಮ್ದು ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಅಂಥೇಳಿ ಹೊರಡ್ತಾ ಇದ್ವಿ. ಆ ರೋಡ್ ನೋಡಿದ್ರೆ ನಿಜಕ್ಕೂ ನನಗಂತೂ ಭಯ ಆಗುತ್ತೆ. ಯಾಕಂದರೆ ನಾನು ತುಂಬ ಕತ್ತಲೆ ನೋಡಿದ್ರೆ ಹೆದರ್ಕೊಳ್ಳೋಂಥವಳು. ಅಲ್ಲಿ ಸುತ್ತಮುತ್ತ ಒಂದು ನರ್ಪಿಳ್ಳೆನೂ ಇಲ್ಲ. ಅದ್ರ ಜೊತೆಗೆ ಇವ್ರುಗಳು ಹೇಳೋಂಥ ಕತೆಗಳು ಕೇಳಿದ್ರಂತೂ ಇನ್ನು ಯಪ್ಪ ಇಲ್ಲೆಲ್ಲ ಹೆಂಗೆ ಇವರೆಲ್ಲ ಜೀವನ ಮಾಡ್ತಾರೆ ಅಂತ ಹೆಂಗೆ ಹೇಳೋದು ಅಂದರೆ ಕ್ಯಾಶುವಲ್ ಆಗಿ, ಇಲ್ಲಿ ಈಗ ಒಂದು ವಾರದಿಂದ ಹುಲಿ ಬಂದಿತ್ತು, ಡಿನ್ನರ್ ಎಲ್ಲ ಮುಗಿಸ್ಕೊಂಡೋಯ್ತು, 1-2 ನಾಯಿ ತಿಂದು ಅಂತೆ. ಹೀಗೆಲ್ಲ ಮಾತಾಡಿಕೊಂಡು ನನಗೆ ತುಂಬ ಭಯ ಪಡಿಸ್ಕೊಂಡು ಇವ್ರವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಅಂಕಲ್ ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಮಾಡಿ ತುಂಬಾ ಸ್ವೀಟಾಗಿ ಮಾತಾಡಿಸಿ
ಚೆನ್ನಾಗಿದ್ದಂಥ ಅವರೇ ಕೈಯಾರೆ ಮಾಡಿಕೊಟ್ಟಂಥ ಗೋಲಿ ಬಜೆ ಕೊಟ್ಟರು. ನಾನಂತೂ ಸಿಕ್ಕಾಪಟ್ಟೆ ತಿಂದೆ. ತಿಂದಾದ್ಮೇಲೆ ಅಂಕಲಿಗೆ ಮತ್ತು ಆಂಟಿಗೆಲ್ಲ ಬಾಯ್ ಹೇಳಿ ನಾವು ರಿಟರ್ನ್ ಬರಬೇಕಾದ್ರೆ ತುಂಬಾ ಕತ್ಲೆ ಆಗಿತ್ತು. ಹಾಗಾಗಿ ಕತ್ಲೆ ನೋಡಿ ನಾನು ಭಯಪಡಬಾರ್ದು ಅಂಥೇಳಿ ಸರಿಗಮಪ ಶೋನು ಮೀರಿಸುವಂತಹ ಒಂದು ಅಂತ್ಯಾಕ್ಷರಿ ಶೋ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿ ಶ್ರುತಿ, ಲಯ, ತಾಳಬದ್ಧವಾಗಿ ಹಾಡೇಳಿ ಅಂತೂ ಇಂತೂ ನನ್ನ ಫ್ರೆಂಡ್ ಮನೆಗೆ ಬಂದು ನೈಟ್ ಅಲ್ಲೇ ಸ್ಟೇ ಆಗಿ ಮಲಗಿದ್ದು ಆಯಿತು. ಇನ್ನು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೆಯಲ್ಲಿ, ಅಂದರೆ ಹುಡುಗಿ ಮನೆ ಏನಿದೆ, ಹುಡುಗಿ ಮನೆಯಲ್ಲಿ ಮರ್ವಾರಿ ಪ್ರೋಗ್ರಾಮ್ ಇತ್ತು. ಮರ್ವಾರಿ ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಸಾಗರದಿಂದ 3:15 ಹಾಗೆ ಮೈಸೂರು ಟ್ರೈನ್ ಹತ್ತಿದ್ವಿ. ಇನ್ನು ಟ್ರೈನ್ ಹತ್ತುತ್ತಾ ಇದ್ದಂಗೆ ಅಯ್ಯೋ ಮದುವೆ ಮುಗ್ದೋಯ್ತಲ್ಲ ಅಂತ ಬೇಜಾರು, ಇನ್ನೊಂದು ಕಡೆ ಮೈಸೂರು ಹೋಗ್ತಾ ಇದ್ದೀನಲ್ಲ ಅನ್ನೋಂಥ. ಇದ್ರ ಮಧ್ಯೆ ಈ ಟ್ರೈನಲ್ಲಿ ಯಾಕೆ ಇನ್ನೂ ತಿಂಡಿ ಬಂದಿಲ್ಲ, ನಂಗೆ ಬೇರೆ ಹೊಟ್ಟೆ ಹಸಿತಾ ಆಯ್ತಲ್ಲ ಅಂತ ಯೋಚನೆಗಳು. ಅದಾದಮೇಲೆ ಒಂದಷ್ಟು ಮಾತು, ಕತೆ, ಹರಟೆ, ಮತ್ತೊಂದಷ್ಟು ಮೌನ ಎಲ್ಲ ಮುಗಿಸ್ಕೊಂಡು ಅಂತೂ ಇಂತೂ ನಾವು ಮೈಸೂರು ತಲುಪಿದ್ವಿ 10:15ಗೆ. ಇದಿಷ್ಟು ನನ್ನ ಫ್ರೆಂಡ್ ಮದುವೆ ವಿಡಿಯೋ ಆಗಿತ್ತು. ನೆಕ್ಸ್ಟು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಯೋಚನೆ ಬಂದು ವಿಡಿಯೋ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.